ಆಗಷ್ಟೇ ಚಿಗುರು ಮೀಸೆ ಹೊತ್ಕೊಂಡು ಜವಾಬ್ದಾರಿಯಿಂದ ದುಡಿಯಬೇಕು ಎನ್ನುವ ಆಸೆಯಿಂದ ಎಲ್ಲರಂತೆ ನಾನು ಸಹ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ತರಬೇತಿ ಅವಧಿಯಲ್ಲಿ ನಮ್ಮ ಬ್ಯಾಚ್ನಲ್ಲಿ ಒಬ್ಬ ತೂತು ಕಣ್ಣಿನ ಬೆಡಗಿ, ಕೇದಿಗೆಯಂತೆ ಹೆಣೆದ ಉದ್ದನೆಯ ಕೂದಲು, ಸದಾ ತಲೆ ತೆಗೆಸ್ಕೊಂಡೇ ಓಡಾಡುವಂತಹ ಸ್ವಭಾವವುಳ್ಳ ಹುಡುಗಿಯವಳು. ಇಬ್ಬರು ಒಂದೇ ಬ್ಯಾಚ್ನಲ್ಲಿದ್ದರಿಂದ ಸ್ನೇಹಿತರಾಗಿ ಇಬ್ಬರು ನಮ್ಮ ನಂಬರನ್ನು ಒಬ್ಬರಿಗೊಬ್ಬರು ಹಂಚ್ಕೊಂಡ್ವಿ. ಅವಳನ್ನು ನೋಡ್ತಿದ್ದಂತೆ ಏನೋ ಸ್ಪೆಷಲ್ ಎನ್ನುವಂಥ ಫೀಲ್ ನನ್ನಲ್ಲಿ. ನೋಡ್ತಾ ನೋಡ್ತಾ ಎಲ್ಲರಂತೆ ನನಗೂ ಲವ್ ಆಯಿತು. ದಿನಗಳು ಉರುಳದಂತೆಲ್ಲ ಜೀವವೇ ಕಿತ್ತಿ ಬರುವಷ್ಟು ಪ್ರೀತಿ ಅವಳ ಮೇಲೆ ಬೆಳೆಯಲು ಶುರುವಾಯಿತು. ಪ್ರಾರಂಭದಲ್ಲಿ ಭಯದಿಂದಲೇ ದಿನಗಳನ್ನು ಕಳೆದೆ. ಹೇಳಲಾಗದೆ ಕೇಳಲಾಗದೆ, ಏನೂ ತಿಳಿಯಲಾಗದೆ ತಿಳಿಸಲಾಗದೆ ಮೌನಿಯಾಗಿ ಉಳಿದಿದ್ದೆ. ಅದೊಂದು ಭಾನುವಾರದ ದಿನಾಂಕ 25/11/2012 ಫ್ರೆಶಪ್ ಆಗಿ ಟಿಫಿನ್ಗೆಂದು ಪಿಜೆಯಿಂದ ಹೊರಗಡೆ ಹೊರಟಿದ್ದೆ. ಅದಾಗ ಬೆಳಗ್ಗೆ ಸರಿಸುಮಾರು 10:20ರಿಂದ 10:30 ಸಮಯಕ್ಕೆ ನನ್ನ ಫೋನಿನಿಂದ ಕರೆಯ ರಿಂಗಣ ಕೇಳಿಬಂತು. ಸಾಮಾನ್ಯವಾಗಿ ನನ್ನ ಫೋನ್ಗೆ ಅಷ್ಟೇನೂ ಕರೆಗಳು ಬರ್ತಿರ್ಲಿಲ್ಲ. ಹಾಗಾಗಿ ಇದ್ಯಾವುದಪ್ಪ ಫೋನ್ ಕಾಲ್, ಅದು ನನಗೆ ಅಂತ ಯಾವುದೋ ಮೂಡಲ್ಲಿ ಫೋನ್ನ ಕೈಗೆತ್ಕೊಂಡ್ರೆ ಅದು ನನ್ನ ಹಾರ್ಟ್ ಬೀಟ್ನ ಕರೆಯಾಗಿತ್ತು. ಅವಳ ನಂಬರ್ಗೆ ಹೆಸರು ಕೂಡ ಹಾಗೆಯೇ ಸೇವ್ ಮಾಡಲಾಗಿತ್ತು. ಅದನ್ನು ನೋಡ್ತಿದ್ದಂತೆ ನನ್ನ ಎದೆಯ ಬಡಿತ ಜೋರಾಯಿತು. ಎದೆ ಗುಡುಗದಂತೆಲ್ಲ ದೇಹ ನಡುಗೋದಕ್ಕೆ ಶುರುವಾಯಿತು. ಸದಾಶಿವನಿಗೆ ಅದೇ ಧ್ಯಾನ ಎಂಬಂತೆ ಇರುತ್ತಿದ್ದ ನನಗೆ ಇದ್ದಕ್ಕಿದ್ದಂತೆ ಅವಳ ಕರೆ ಬಂದಾಗ ಇದು ಕನಸು ಇಲ್ಲ ನನಸು ಎಂದು ಯೋಚಿಸುವಂತಾಯಿತು. ಆದರೂ ಮತ್ತೊಮ್ಮೆ ತಲೆ ಜಾಡಿಸಿ ದಿಟ್ಟಿಸಿ ನೋಡಿದ್ರೆ ಅದು ಅವಳದೇ ಕರೆಯಾಗಿತ್ತು. ಅದನ್ನು ನೋಡ್ತಿದ್ದಂತೆ ನನ್ನ ಮುಖದಲ್ಲೊಂದು ಮಂದಹಾಸವೂ ಮೂಡಿತು. ಭಯದಿಂದಲೇ ಕರೆಯನ್ನು ಸ್ವೀಕರಿಸಿದೆ. ನಡುಗುತ್ತಲೇ ಹಲೋ ಎಂದಾಗ, ಹಾಂ ಹಲೋ, ಟಿಫಿನ್ ಆಯ್ತಾ, ಎಲ್ಲಿದ್ದೀರಾ ಅಂತ ಒಂದೊಂದಾಗಿ ಪ್ರಶ್ನೆಗಳು ಬರೋದಕ್ಕೆ ಶುರುವಾದವು. ಅವೆಲ್ಲವುಗಳಿಗೆ ಉತ್ತರಿಸ್ತಾ ನಾನು ಸಹ ಅದೇ ಪ್ರಶ್ನೆಗಳೊಂದಿಗೆ ಮುಂದುವರಿಸುವ ಪ್ರಯತ್ನದಲ್ಲಿ ನಿಮ್ಮದು ಟಿಫಿನ್ ಆಯ್ತಾ ಅಂತ ಕೇಳಿದಾಗ, ಅಯ್ಯೋ ನನಗೆ ತಲೆನೋವಾಗಿದೆ ಎಂಬ ಉತ್ತರ ಕೇಳಿಬಂತು. ಅವಳ ಉತ್ತರವನ್ನು ಕೇಳಿದ ನಾನು ಗಾಬರಿಯಿಂದ ಅಯ್ಯೋ ಅಂದೆ. ಅವಳ ಆರೋಗ್ಯದ ಸ್ಥಿತಿ ಸರಿಯಿಲ್ಲ ಬಂದಾಗ ನನ್ನಲ್ಲಿ ಏನೋ ಸಂಕಟ, ಒದ್ದಾಟ ಶುರುವಾಯಿತು. ಹೇ ರೀ, ಮೊದಲು ಆಸ್ಪತ್ರೆಗೆ ಹೋಗಿ ಬನ್ನಿ, ಇಲ್ಲಾಂದರೆ ಮಾತ್ರೆ ತಗೊಳ್ಳಿ ಅಂತ ಮನವಿ ಮಾಡಿಕೊಂಡೆ. ನನ್ನ ಪ್ರತಿಕ್ರಿಯೆಯನ್ನು ಕಂಡು ಅವಳು ಹೇಳ್ತಾಳೆ, ಅಯ್ಯೋ ಅದು ಬೇರೆ ಥರ ತಲೆನೋವು, ನಿಮಗೆ ಗೊತ್ತಾಗಲ್ಲ ಅಂದ್ಲು. ಅರೆ ಏನ್ರಿ ನೀವು, ಸ್ವಲ್ಪ ಸರಿಯಾಗಿ ಹೇಳಿ ಅಂದೆ. ಆಗ ಮತ್ತೊಂದು ಟ್ವಿಸ್ಟ್ ಒಳ ಮಾತೊಂದು ಹೊರಬಂತು ಕಣ್ರಿ. ಅದೇನು ಅಂತ ತಿಳ್ಕೊಳ್ಳೋ ಆತ್ರವೇ ಖಂಡಿತ ತಿಳಿಸ್ತೀನಿ ಬನ್ನಿ. ಅದೇನಂದರೆ, ಇವತ್ತು ನಮ್ಮ ಮನೆಗೆ ಯಾರೋ ಬರ್ತಿದ್ದಾರೆ, ಅದಕ್ಕೆ ಈ ತಲೆನೋವು ಅಂದ್ಲು. ನನ್ನವಳ ಮಾತನ್ನು ಕೇಳಿದ ನನಗೆ ನಗು ಬಂತಾದರೂ ನನ್ನವಳಿಗೆ ಬೇಸರವಾಗಬಾರ್ದು ಅನ್ನೋ ಕಾರಣಕ್ಕೆ ಕಷ್ಟವಾದರೂ ನಗುವನ್ನು ತಡ್ಕೊಂಡು ನಾನು ಈ ರೀತಿಯಾಗಿ ಕೇಳಿದೆ, ಏನ್ರಿ ನಿಮ್ಮ ಮನೆಗೆ ಯಾರೂ ಬರಬಾರ್ದಾ, ನೆಂಟರು ಬಂಧು ಬಳಗ ಅಂದಮೇಲೆ ಬರಲೇಬೇಕಲ್ವಾ ಅಂತ ಪ್ರಶ್ನೆ ಮಾಡಿದೆ. ಅದಕ್ಕೆ ನನ್ನವಳು ಸಣ್ಣ ಮತ್ತು ಬೇಸರದ ಧ್ವನಿಯಲ್ಲಿ ಹೇಳ್ತಾಳೆ, ಅವರು ನೆಂಟರಲ್ಲ, ನೆಂಟರಾಗೋಕೆ ಬರ್ತಿದ್ದಾರೆ ಅಂದರೆ ನನ್ನ ನೋಡೋಕೆ ಬರ್ತಿದ್ದಾರೆ ಎನ್ನುತ್ತಿದ್ದಂತೆ ಭರಸಿಡಿಲೊಂದು ನೇರ ನನ್ನ ಹೃದಯಕ್ಕೆ ಬಡಿದಂತಾಯಿತು. ಮುಂದೇನು ಮಾತನಾಡಿದೆ. ಹೌದಾ ರೀ, ಸರಿ ರೀ ಅಂತ ಇಳಿ ಧ್ವನಿಯಲ್ಲಿ ಹೇಳ್ತಾ ಕಾಲ್ ಕಟ್ ಮಾಡಿದೆ. ಏನನ್ನೋ ಕಳ್ಕೊಳ್ತೀನಿ ಅನ್ನೋ ಭಯ, ತಳಮಳ, ಆತಂಕ ನನ್ನಲ್ಲಿ ಮನೆ ಮಾಡಿದ್ವು. ಅದನ್ನು ಸಹಿಸದ ನನ್ನ ಮನಸ್ಸು ಒದ್ದಾಡೋದಕ್ಕೆ ಶುರು ಮಾಡಿತು. ನನ್ನ ಮನದಲ್ಲಿನ ಆ ಭಯ, ತಳಮಳ ಮತ್ತು ಆತಂಕಕ್ಕೆ ತನಗೇ ಅರಿವಿಲ್ದಂತೆ ಐ ಲವ್ ಯು ರೀ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ನನ್ನ ಮನಸ್ಸು ತನ್ನ ಭಾವನೆಗಳನ್ನು ಸಂದೇಶದ ಮೂಲಕ ಹೊರಹಾಕ್ತು. ನನ್ನ ಮನಸ್ಸು ತನ್ನೆಲ್ಲ ಮಾತುಗಳನ್ನ ಹೇಳ್ಕೊಳ್ತು. ನನ್ನ ಪ್ರೀತಿಯ ವಿಷಯವನ್ನು ನನ್ನವಳ ಬಳಿ ಹಂಚಿಕೊಂಡಾಗ ಮನಸ್ಸು ತುಂಬ ಹಗುರವೆನ್ನಿಸ್ತು. ಈ ವಿಷಯವನ್ನು ಅವಳ ಬಳಿ ಹಂಚಿಕೊಂಡ ಮರುಕ್ಷಣವೇ ನನ್ನ ಎಲ್ಲ ಕುಟುಂಬಸ್ಥರಿಗೆ ಕರೆ ಮಾಡಿ ವಿಷಯದ ಬಗ್ಗೆ ತಿಳಿಸಿದೆ. ಇಬ್ಬರೂ ಒಂದೇ ಜಾತಿಯವರಾಗಿದ್ದರಿಂದ ಯಾವುದೇ ವಾದ ವಿವಾದಗಳಾಗದೆ ಎಲ್ಲರೂ ಸಂತಸವನ್ನು ವ್ಯಕ್ತಪಡಿಸಿದರು. ಮನೆಯವರ ಜೊತೆ ಮಾತಾಡಿ ಕಾಲ್ ಕಟ್ ಮಾಡ್ತಿದ್ದಂತೆ ಮತ್ತೊಂದು ಸಂದೇಶ ಕಾದು ಕುಳಿತಿತ್ತು. ಅದನ್ನು ತೆಗೆದು ನೋಡಿದಾಗ, ನೀವು ಬಂದು ನನ್ನ ತಂದೆ ತಾಯಿಯನ್ನು ಕೇಳಿ, ನಾನು ಮಾತ್ರ ಅವರು ಯಾರನ್ನು ತೋರಿಸ್ತಾರೋ ಅವರಿಗೇ ನನ್ನ ಕೊರಳು ನೀಡ್ತೇನೆ. ಅವನು ಕುರುಡನಾದರೂ ಸರಿ, ಕುಂಟನಾದರೂ ಸರಿ ಅಥವಾ ಭಿಕ್ಷುಕನಾದರೂ ಸರಿ, ನಾನು ಹೆತ್ತವರ ಮಾತನ್ನು ಮೀರೋದಿಲ್ಲ ಎಂಬ ಮಾತುಗಳನ್ನೊಳಗೊಂಡ ಸಂದೇಶ ಅವಳದ್ದಾಗಿತ್ತು. ಕಾರಣ, ಹೆತ್ತವರನ್ನೇ ತನ್ನ ಆರಾಧ್ಯ ದೈವವೆಂದು ನಂಬಿದ್ದಳು ನನ್ನವಳು. ನೋಡಿ, ಈಗಾಗಲೇ ನೀವು ನನ್ನನ್ನು ನೋಡಿದ್ದೀರಿ, ಮಾತನಾಡಿಸಿದ್ದೀರಿ. ನಿಮಗೆ ನಾನು ಎಷ್ಟು ಬಿದ್ದೇನೋ ಇಲ್ಲವೋ ಅನ್ನೋದನ್ನು ತಿಳಿಸಿ
ನಿಮಗೆ ಇಷ್ಟವಾದರೆ ಖಂಡಿತ ನಾನು ನಮ್ಮ ಮನೆಯ ಹಿರಿಯರನ್ನು ಕರ್ಕೊಂಡು ಬರ್ತೇನೆ ಮತ್ತು ನನ್ನ ಪ್ರೀತಿಯ ಹಾಗೂ ಮದುವೆಯ ವಿಚಾರವಾಗಿ ಪ್ರಸ್ತಾಪಿಸಲು ತಿಳಿಸ್ತೇನೆ. ಆದರೆ ಇದಕ್ಕೂ ಮೊದಲು ನಿಮ್ಮ ಮನದಾಳದ ಮಾತೇನು ಅಂತ ತಿಳಿಸಿ ಅಂತ ಪರಿಪರಿಯಾಗಿ ಕೇಳ್ಕೊಂಡಾಗಲೂ ಅವಳ ಬಾಯಿಂದ ಬಂದದ್ದು ಒಂದೇ ಮಾತು, ನನ್ನ ಅಪ್ಪ ಅಮ್ಮ ನಾನು ಕೇಳಿ ಎಂಬುದು. ನಾನು ಇಷ್ಟಪಟ್ಟವಳೆ ನನ್ನ ಬಗ್ಗೆ ಏನೂ ಹೇಳಲಿಲ್ಲ. ಅವಳಿಗೆ ಇಷ್ಟವಿದ್ದರೆ ಇಂದೆಲ್ಲ ನಾಳೆ ಹೇಳಬಹುದೆಂಬ ಕಾರಣದಿಂದ ನಾನು ಸುಮ್ಮನಾದೆ. ಹೇಗಿದ್ರೂ ಅವನು ನನ್ನನ್ನು ಅಷ್ಟೊಂದು ಇಷ್ಟಪಡ್ತಾನಲ್ಲ, ಅವನೇ ಅವರ ಮನೆಯವರ ಜೊತೆ ಇಂದೆಲ್ಲ ನಾಳೆ ಬಂದು ಕನ್ನೆ ಕೇಳ್ಬೋದೆಂಬ ಭಾವನೆ ನನ್ನವಳಲ್ಲಿತ್ತೋ ಏನೋ ಅರಿ. ಆ ಕಾರಣಕ್ಕೆ ತನ್ನ ಮನೆಯ ವಿಳಾಸವನ್ನು ಸಹ ನನಗೆ ನೀಡಿದ್ಲು. ತನ್ನ ಮನೆಯ ವಿಳಾಸ ಕೊಟ್ಟು ನನ್ನ ಅಪ್ಪ ಅಮ್ಮನನ್ನು ಕೇಳು ಎಂದವಳ ಮನಸ್ಸಲ್ಲಿ ನಾನು ಇರೋದಿಲ್ವಾ ಎಂಬ ಹುಚ್ಚ ಕಲ್ಪನೆ ನನ್ನದಾಗಿತ್ತು. ಕೊನೆಗೂ ಹೇಗೋ ಏನೋ ನನ್ನ ಬಗೆಗಿನ ವಿಷಯ ಅವರ ಮನೆಯವರಿಗೆ ತಿಳಿಯಿತು. ವಿಷಯ ತಿಳಿತಿದ್ದಂತೆ ಅವಳಿಗೆ ಬೇರೆ ಕಡೆ ಗಂಡು ಹುಡುಕಿದ್ರು. ಕಾರಣಾಂತರಗಳಿಂದ ಇಬ್ಬರ ಸಂಪರ್ಕ ಕಡಿದುಕೊಳ್ಳಿತು. ನನ್ನನ್ನು ಅಷ್ಟೊಂದು ಇಷ್ಟಪಡುವುದು ನಿಜವೇ ಆದರೆ ನೀನು ಬಂದು ನನ್ನ ತಂದೆ ತಾಯಿಯನ್ನು ಕೇಳು ಎನ್ನುವ ಅವಳ ಮಾತು ನನಗೆ ಅರ್ಥವಾಗದೆ ಹೋಯಿತು. ನಾನು ಈಗ ಇವನನ್ನು ಒಪ್ಪಿ ನಂತರ ನನ್ನ ತಂದೆ ತಾಯಿ ಇವನ್ನು ಒಪ್ಪದಿದ್ರೆ ಆಗ ಇಬ್ಬರಿಗೆ ಮಾತ್ರವಲ್ಲ ಎಲ್ರಿಗೂ ನೋವಾಗಬಹುದೆಂಬ ಅವಳ ಭಾವನೆಯಾಗಿತ್ತೋ ಏನೋ ಒಂದೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಅವಳ ಆ ಒಳ ಅರ್ಥದ ಮಾತುಗಳು ನನಗೆ ಅರ್ಥವಾಗಲಿಲ್ಲ. ನನ್ನ ಸತ್ಯ, ನಿಸ್ವಾರ್ಥ, ನಿಷ್ಕಪಟ ಪ್ರೇಮ ಅವಳಿಗೂ ಅರ್ಥವಾಗಲಿಲ್ಲ ಮತ್ತು ನನ್ನವಳೇ ನನ್ನ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸದಿದ್ದಾಗ ನಾನು ಏನಂತ ಅವರ ತಂದೆ ತಾಯಿ ಮುಂದೆ ನಿಲ್ಲಲಿ ಅನ್ನೋ ಪ್ರಶ್ನೆ ನನ್ನನ್ನು ಸದಾ ಕಾಡ್ತೋರಿತ್ತು. ಹಾಗಾಗಿ ನಾನು ಕೊಂಚ ಸುಮ್ಮನಾದೆ. ಕೊನೆಗೂ ಅವಳ ಇಷ್ಟ ಕಷ್ಟದ ಬಗ್ಗೆ ಮೌನ ಮರ್ಯಾದೆ ಉಳಿದು. ಅಲ್ಲದೆ ಇಲ್ಲಿಗೆ ನಮ್ಮ ಸಂಪರ್ಕ ಕಳೆದುಕೊಂಡು ಸುಮಾರು 12ರಿಂದ 13 ವರ್ಷಗಳ ಕಾಲವಾಗ್ತಿದೆ. ಇಂದಲ್ಲ ನಾಳೆ ಸಂಪರ್ಕ ಮಾಡೇ ಮಾಡ್ತಾಳೆ. ತನ್ನ ತಂದೆ ತಾಯಿಗೋಸ್ಕರ ಇದ್ದ ಆ ಮೌನವನ್ನು ಮುರಿದು ಮಾತಾಡ್ತಾಳೆ, ಏನಾದರೂ ಹೇಳ್ತಾಳೆ ಅನ್ನೋ ಹುಚ್ಚು ನಂಬಿಕೆ ಮತ್ತು ಭರವಸೆಯಲ್ಲಿ ಬದುಕ್ತಿದ್ದೇನೆ. ಅವಳ ಆ ಮೌನವೇ ನನ್ನ ಬದುಕಿಗೆ ಸಂಜೀವನಿಯಾಗಿ ಪರಿವರ್ತನೆ ಆಯಿತು. ಅವಳ ಆ ಮೌನ ನನ್ನ ಉಸಿರಿನ ಬಗ್ಗೆ ಹೇರಿಸಿ ನನಗೆ ಪ್ರತಿನಿತ್ಯ ಜೀವ ತುಂಬುತ್ತಿದೆ, ಇನ್ನೂ ಬದುಕುವಂತೆ ಮಾಡ್ತಿದೆ. ಅದಕ್ಕೆ ಈ ಕಥೆಗೆ ಮೌನ ಸಂಜೀವಿನಿ ಎನ್ನಲಾಯಿತು. ಜೊತೆಗೆ ಮೌನಂ ಸಮ್ಮತಿ ಲಕ್ಷಣಂ ಎಂದು ಹಿರಿಯರು ನುಡಿದಿದ್ರು. ಅಂದರೆ ಮೌನವು ಒಳ್ಳೆಯವರ ಲಕ್ಷಣ ಅಂತ ಹಿರಿಯರು ಸಾರಿದರು. ಇಷ್ಟರಲ್ಲೇ ನನ್ನವಳ ಒಳ್ಳೆಯತನ ಏನೆಂದು ಅರ್ಥವಾಯಿತು. ಇಷ್ಟೇ ಸಾಕಲ್ವೇ ಬದುಕಿನುದ್ದಕ್ಕೂ ನನ್ನವಳ ಪ್ರೀತಿಸಲು. ಅಂತಹ ಮಗಳನ್ನು ಹೆತ್ತ ನನ್ನವಳ ತಂದೆ ತಾಯಿಗಳು ಪುಣ್ಯವಂತರು. ಅಂತಹ ಮಗಳನ್ನು ಹೆತ್ತ ಅವರು ದೇವರೇ ಸರಿ. ಯಾಕಂದರೆ ಪ್ರೀತಿ ಗೀತಿ ಇವನ್ನೆಲ್ಲ ಬದಿಗಿಟ್ಟು ಅವರ ಮತ್ತು ಅವರ ಮನೆತನದ ಗೌರವ ಮರ್ಯಾದೆ ಉಳಿಸಿದ ದೇವತೆ ಆಕೆ. ದೇವತೆಗೆ ಜೀವ ಕೊಟ್ಟ ಅವರು ದೇವತೆಗಳೇ ಅಲ್ವೇ. ಕೊನೆಯದಾಗಿ ನನ್ನವಳಲ್ಲಿ ಒಂದು ಕೋರಿಕೆ, ನನ್ನ ಪ್ರೀತಿ ಸೋತ್ರೂ ಪರವಾಗಿಲ್ಲ, ಬದುಕಿನ ಕೊನೆಯ ಘಟ್ಟದವರೆಗೂ ನಿನ್ನ ಮೌನವು ನನಗೆ ಸಂಜೀವಿನಿಯಾಗಿ ಹೀಗೆಯೇ ಜೀವ ತುಂಬುತ್ತಿರಲಿ ಮತ್ತು ನಿನ್ನ ಹೆತ್ತವರ ಹೆಸರು ಮತ್ತು ಅವರ ಕೀರ್ತಿ ಹೆಚ್ಚುತ್ತಿರಲಿ. ಪ್ರೀತಿಯಿಂದ ನಿನ್ನವ.